ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ನಿಮಗೆ ಮುಫಾಸಾ ದ ಲಯನ್ ಕಿಂಗ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮೂವಿ ಬಗ್ಗೆ ಹೇಳೋದಾದರೆ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಜಾಸ್ತಿ ನಿಮ್ಮ ಟೈಮ್ನ ನಾನು ವೇಸ್ಟ್ ಮಾಡೋಕ್ಕೋಗಲ್ಲ, ಬನ್ನಿ ಮೂವಿ ಸ್ಟೋರಿ ಬಗ್ಗೆ ನೋಡ್ಕೊಂಬರೋಣ. ಸೊ ಈ ಸ್ಟೋರಿ ಬಂದು ನಿಮಗೆ ದ ಲಯನ್ ಕಿಂಗ್ ಸ್ಟೋರಿ ಎಂಡಿಂಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಂಡಿಂಗಲ್ಲಿ ಸ್ಕಾರ್ಸ್ನ ಸಾಯಿಸಿದ ಮೇಲೆ ಸಿಂಬಾ ರಾಜ ಆಗ್ತಾನೆ. ಸೊ ರಾಜ ಆಗಿರುವಂತಹ ಸಿಂಬಾ ಹಾಗೂ ರಾಣಿ ನಾಲಾಗೆ ಒಬ್ಬಳು ಮುದ್ದಾದಂತಹ ಮಗಳು ಹುಡ್ತಾಳೆ. ಸೊ ಅವಳ ಹೆಸರೇ ಕೈರಾ. ಸೊ ಕೈರಾ ಏನಂದರೆ ತುಂಬಾ ಧೈರ್ಯವಂತೆ ಆಗಿರ್ತಾಳೆ, ಹಾಗೆ ಯಾವಾಗಲೂ ಕೂಡ ಸಿಂಬಾ ಜೊತೆ ಆಟ ಆಡ್ತಾ ಇರ್ತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಮಗೆ ರಾಜ ಸಿಂಬಾನ ತೋರಿಸ್ತಾರೆ. ಸಿಂಬಾ ಬಂದು ಅವನ ರಾಜ್ಯದಲ್ಲಿರುವಂತಹ ಎಲ್ಲ ಪ್ರಜೆಗಳನ್ನೂ ಕೂಡ ಕರೆದುಬಿಟ್ಟು ಒಂದು ಮಾತು ಹೇಳ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ, ನನ್ನ ತಂದೆ ಆಸೆಯಂತೆ ನೀವೀಗ ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ. ಸೊ ಅವ್ರ ಆಸೆಯಂತೆ ಈಗ ನಾನು ಕೂಡ ರಾಜ ಆಗಿದ್ದೀನಿ, ನನ್ನ ರಾಜ್ಯ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇದೆ. ಸೊ ನಿಮ್ಗೆಲ್ರಿಗೂ ನಾನು ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಸೊ ನೆಕ್ಸ್ಟ್ ಸೀನಲ್ಲಿ ನಿಮಗೆ ನಾಲಾನ ತೋರಿಸ್ತಾರೆ. ನಾಲಾ ಬಂದು ಕಾಡಲ್ಲಿ ಏನು ತುಂಬ ತಾಪತ್ರೆಯಿಂದ ತಿರುಗಾಡ್ತಾ ಇರ್ತಾಳೆ. ಅದು ಕೂಡ ಸಿಂಬಾಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಹೀಗೆ ಸಿಂಬಾಗೆ ವೆಯ್ಟ್ ಮಾಡ್ತಾ ಅಲ್ಲೇ ಇದ್ದಂತಹ ಒಂದು ಗುಹೆ ಒಳಗಡೆ ಹೋಗ್ತಾಳೆ. ಈ ಕಡೆ ಪುಂಬಾ ಮತ್ತು ಟಿಮಾನೋನು ಕೂಡ ತೋರಿಸ್ತಾರೆ. ಸೊ ಅವರಿಬ್ಬರು ಎಂದಿನಂತೆ ಚೇಷ್ಟೆ ಮಾಡ್ತಾ ಸಿಂಬಾ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಸಿಂಬಾ ಹೇಳ್ತಾನೆ, ನೋಡಿ ನಾನಿವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ನಾನು ಬರೋವರೆಗೂ ಕೈರಾನ ನೀವೇ ಜಾಗ್ರತೆಯಿಂದ ಚೆನ್ನಾಗಿ ನೋಡ್ಕೊಬೇಕು, ಓಕೆನಾ? ಸೊ ಅವಳಿಗೆ ನೀವು ಹುಚ್ಚುಚ್ಚಾಗಿ ಏನೇನೋ ಕಥೆಗಳನ್ನ ಹೇಳೋಕೆ ಹೋಗ್ಬೇಡಿ, ಸೈಲೆಂಟಾಗಿ ಇರಿ, ಕೈರಾನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಅದೇ ಟೈಮಲ್ಲಿ ಅಲ್ಲೇ ಇದ್ದಂತಹ ಕೈರಾ ಸಿಂಬಾ ಹತ್ರ ಬಂದ್ಬಿಟ್ಟು, ಅಪ್ಪ ಪ್ಲೀಸ್ ಎಲ್ಲೋ ಹೋಗ್ತಿದ್ದೀರಾ, ಮಳೆ ಬರೋ ಥರ ಇದೆ, ನಂಗೆ ತುಂಬಾ ಭಯ ಆಗುತ್ತೆ, ನನ್ನ ಜೊತೇಲಿ ಕರ್ಕೊಂಡೋಗಿ ಪ್ಲೀಸ್ ಅಂತ ಹೇಳ್ತಾಳೆ. ಸೊ ಅದಕ್ಕೇ ಸಿಂಬಾ ಹೇಳ್ತಾನೆ, ಕೈರಾ ಅಳಬೇಡ, ಪುಂಬಾ ಮತ್ತು ಟಿಮಾನೋ ಇದ್ದಾರಲ್ಲ, ಇವರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅಂಕಲ್ಸ್ ನೀನಿಬ್ಬರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ನಿನಗೆ ಒಂದು ಸರ್ಪ್ರೈಸ್ ಗಿಫ್ಟ್ನ ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಬರೋವರೆಗೂ ನೀನು ಜಾಗ್ರತೆಯಿಂದ ಇರಬೇಕು, ಅಂಕಲ್ಸ್ ಜೊತೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆ ಕಡೆ ಸಿಂಬಾ ಹೊರಡ್ತಿದ್ದ ಹಾಗೇನೆ ಈ ಕಡೆ ನಮ್ಮ ತಲೆಹರಟೆ ಪುಂಬಾ ಸುಮ್ಮನೆ ಇರಬೇಕಲ್ಲ, ಕೈರಾಗೆ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಕೂಡ ಸ್ಕಾರ್ ಸ್ಟೋರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಾನು ಮತ್ತು ಟಿಮಾನೋ ಇಬ್ಬರು ಸೇರಿ ಸ್ಕಾರ್ಸ್ನ ಸಾಯಿಸ್ಬಿಟ್ವಿ, ನಿನ್ನ ತಂದೆ ಎಲ್ಲ ಸಾಯಿಸಿದ್ದು ಅಂತ ಹೇಳಿ ಜೋಕ್ ಮಾಡ್ತಾ ಇರ್ತಾನೆ. ಸೊ ಅವ್ನು ಜೋಕ್ ಮಾಡೋ ಟೈಮಲ್ಲಿ ಅವನು ಜೋರಾಗಿ ಗರ್ಜನೆ ಮಾಡ್ತಾನೆ. ಆವಾಗ ಟಿಮಾನೋ ಮತ್ತು ಕೈರಾ ಇಬ್ರಿಗೂ ಭಯ ಆಗ್ಬಿಟ್ಟು ಗುಹೆ ಒಳಗಡೆ ಹೋಗಿ ಔತ್ಕೊಂಡ್ಬಿಡ್ತಾರೆ. ಸೊ ಅವಾಗ ಇವನು ಕೂಡ ಗುಹೆ ಒಳಗಡೆ ಹೋಗಿ ಟ್ರೈ ಮಾಡ್ತಾನೆ. ಬಟ್ ಇವನು ಮೊದಲೇ ದೊಡ್ಡ ಗಾತ್ರದವನಾಗಿರೋದ್ರಿಂದ ಗುಹೆ ಒಳಗಡೆ ಹೋಗೋಕ್ಕೆ ಆಗೋದೇ ಇಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ರಫೀಕ್ ಬರ್ತಾನೆ. ಸೊ ರಫೀಕ್ ಬೇರೆ ಯಾರೂ ಅಲ್ಲ, ಮಂಕಿ. ಸೊ ರಫೀಕ್ನ ನೋಡಿದಂತಹ ಕೈರಾ ತುಂಬಾ ಸಂತೋಷದಿಂದ ರಫೀಕ್ ತಾತ ಅಂತ ಹೇಳಿ ಅವನ ಹತ್ರ ಓಡೋಗಿ ತಪ್ಕೊಳ್ತಾಳೆ. ಹಾಗೆ ತಾತ ನಂಗೆ ತುಂಬ ಭಯ ಆಗ್ತಿದೆ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಾಗ ರಫೀಕ್ ಹೇಳ್ತಾನೆ, ಅಳಬೇಡ, ಅಮ್ಮ ಅಪ್ಪ ಇಬ್ಬರು ಬೇಗ ಬಂದುಬಿಡ್ತಾರೆ, ಅವ್ರು ನಿನ್ಗೊಂದು ಸರ್ಪ್ರೈಸ್ ಗಿಫ್ಟ್ನ ತೊಗೊಂಬರೋಕೆ ಹೋಗಿದ್ದಾರೆ. ಸೊ ಅವ್ರು ಬರೋ ತನಕ ನಾನು ನಿನಗೆ ಒಂದು ಕಥೆನ ಹೇಳ್ತೀನಿ, ಅದು ಕೂಡ ನಿನ್ನ ತಾತ ಮುಫಾಸಾ ಕಥೆನ ಹೇಳ್ತೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಕೈರಾ ಕೂಡ ತುಂಬಾ ಇಂಟ್ರೆಸ್ಟಿಂಗಿಂದ ಸ್ಟೋರಿನ ಕೇಳಿಸ್ಕೊಳ್ತಾ ಕೂತ್ಕೊಂಡಿರ್ತಾಳೆ. ಸೊ ಇವಾಗಲೇ ನಮಗೆ ಇಲ್ಲಿ ಮುಫಾಸಾ ಲೈಫ್ ಸ್ಟೋರಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಮುಫಾಸಾ ಅವನ ಅಪ್ಪ ಅಮ್ಮ ಇಬ್ಬರು ಜೊತೆಯಲ್ಲೂ ಒಂದು ಬೆಟ್ಟದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಸೊ ಆ ರಾಜ್ಯದಲ್ಲಿ ಮಳೆನೇ ಬರೋದಿಲ್ಲ, ಹಾಗೆ ಮರಗಳು ಕೂಡ ಇರಲ್ಲ, ಎಲ್ಲ ಫುಲ್ ಬತ್ತು ಹೋಗಿರುತ್ತೆ. ಸೊ ಈಗಿರುವಂತಹ ಟೈಮಲ್ಲಿ ಒಂದು ಕುಡಿಯೋಕ್ಕೆ ಒಂದು ಹನಿ ನೀರು ಕೂಡ ಇರಲ್ಲ. ಸೊ ಹಾಗಿದ್ರೂ ಹೇಗೋ ಒಂದು ಜೀವನನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದೇ ಸಮಯಕ್ಕೆ ಸೂರ್ಯನ ಕಿರಣಗಳನ್ನ ಮುಫಾಸಾ ನೋಡ್ತಾನೆ. ಸೊ ಅವ್ರ ಅಪ್ಪ ಅಮ್ಮನ ಕೇಳ್ತಾನೆ, ಅಮ್ಮ ಆ ಕಿರಣಗಳು ಎಲ್ಲಿಂದ ಬರ್ತಿದೆ ಅಂತ ಹೇಳ್ಬಿಟ್ಟು. ಆಗ ಮುಫಾಸಾ ತಾಯಿ ಹೇಳ್ತಾಳೆ, ಆ ಕಿರಣಗಳು ಬರ್ತಿರೋ ಕಡೆ ಒಂದು ರಾಜ್ಯ ಇದೆ, ಅದೇ ಇಲ್ಲಿ ಕಟ್ಟಕಡೆಯ ರಾಜ್ಯ, ಅಲ್ಲಿ ಮಳೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಮರಗಳು ಕೂಡ ಇದೆ. ಸೊ ಅಲ್ಲಿ ನೀರಿನ ಸಮಸ್ಯೆ ಇರಲ್ಲ, ಆ ರಾಜ್ಯದ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಸೊ ಆಗ ಮುಫಾಸಾಗೆ ನಾನು ಕೂಡ ಆ ರಾಜ್ಯ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಅವಾಗ ಅವನ ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ನಾನು ಅಲ್ಲಿ ಆ ರಾಜ್ಯನ ನೋಡಬೇಕು, ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಅವಾಗ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಹೌದು ಮಗು, ಇವಾಗ ನಾವು ಅಲ್ಲಿಗೆ ಹೋಗ್ತಿದ್ದೀವಿ, ಏನಕ್ಕಂದರೆ ನಮ್ಗೆ ಇಲ್ಲಿ ಬದುಕೋದಕ್ಕೆ ಕಷ್ಟ ಆಗ್ತಿದೆ, ನೀರಿಲ್ಲ, ಅಲ್ಲೋದ್ರೆ ನಮಗೆ ನೀರಿನ ಸಮಸ್ಯೆ ಏನೂ ಇರೋದಿಲ್ಲ, ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಅವಾಗ ಇವನಿಗೂ ಕೂಡ ಮುಫಾಸಾಗೂ ಕೂಡ ತುಂಬಾ ಖುಷಿ ಆಗುತ್ತೆ, ನಾವು ಅಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿ. ಸೊ ಇವರು ಹೊರಡಬೇಕಾದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ರಾಜ್ಯದ ಬಗ್ಗೆ ಒಂದು ಹಾಡು ಹೇಳ್ಕೊಂಡು ಆ ರಾಜ್ಯ ಹೇಗಿದೆ, ಅಲ್ಲಿ ಪ್ರಾಣಿಗಳು ಹೇಗಿರ್ತವೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಮುಂದೆ ಹೋಗ್ತಾ ಇರ್ತಾರೆ.
ಹಾಗೆ ಅವರು ನಡೀತಾ ನಡೀತಾ ಒಂದು ಚಿಕ್ಕದಾದಂತಹ ನದಿ ಸಿಗುತ್ತೆ. ಸೊ ಅಲ್ಲೇ ಬಂದು ಕೂತ್ಕೊಳ್ತಾರೆ. ಈ ಕಡೆ ಮುಫಾಸ ಸುಮ್ಮನಿಲ್ದೇನೆ ನದಿಯೊಳಗಡೆ ಇಟ್ಟು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮ್ಗೆ ಬೇರೆ ರಾಜ್ಯಗಳಲ್ಲಿ ಮಳೆ ಬಂದಿದ್ದರಿಂದ ನದಿಗೆ ನೀರು ಬರ್ತಾ ಇರುತ್ತೆ. ಸೊ ನೀರು ಬರೋದನ್ನ ಅವ್ರ ತಂದೆ ನೋಡಿಬಿಟ್ಟು ಮುಫಾಸ ಅಲ್ಲೇ ಇರು, ನೀನೇನು ಭಯ ಪಡಬೇಡ, ನಾನು ಬಂದು ನಿನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಅವ್ರ ತಂದೆ ನೀರಿಗೆ ಇಳಿದು ಈಜ್ಕೊಂಡು ಬರೋದುತ್ತಾ ಇದ್ರೂ ಆ ನದಿ ನೀರಿನ ಪ್ರಮಾಣ ಜಾಸ್ತಿ ಇದ್ದಿದ್ದರಿಂದ ಮುಫಾಸ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರ ಅಪ್ಪ ಅಮ್ಮ ಎಷ್ಟೇ ಟ್ರೈ ಮಾಡಿದ್ರು ಮುಫಾಸ ಮಿಸ್ ಆಗಿಬಿಡ್ತಾನೆ. ಸೊ ತುಂಬ ಮುಂದೆ ಬಂದಮೇಲೆ ಮುಫಾಸಾಗೆ ಒಂದು ಒಳ್ಳೆಯ ರಾಜ್ಯಕ್ಕೆ ಬಂದು ತಲುಪ್ತಾನೆ. ಹೀಗೆ ನದಿಯಲ್ಲಿ ತೇಲ್ಕೊಂಡು ಬರ್ತಿದ್ದಂತಹ ಮುಫಾಸ ಹತ್ರ ಬಂದ್ಬಿಟ್ಟು ಒಂದು ಸಿಂಹದ ಬರಿ ಮಾತಾಡ್ತಾ ಇರುತ್ತೆ. ಅದರ ಹೆಸರು ಟಾಕಾ. ಅವನು ಬಂದು ಈ ರಾಜ್ಯದ ಯುವರಾಜ ಆಗಿರ್ತಾನೆ. ನೀನು ಬೇಗ ನದಿಯಿಂದ ಹೊರಗಡೆ ಬಂದುಬಿಡು, ಅಲ್ಲಿ ಮೊಸಳೆಗಳಿವೆ ಅಂತ ಹೇಳ್ತಾನೆ. ಸೊ ಅದೇ ಸಮಯಕ್ಕೆ ಮುಫಾಸನ ಒಂದು ಮೊಸಳೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಸೊ ಸರಿಯಾಗಿ ಅದೇ ಸಮಯಕ್ಕೆ ಟಾಕಾ ಅವರ ತಾಯಿ ಕೂಡ ಮುಫಾಸನ ಸೇವ್ ಮಾಡ್ತಾಳೆ. ಆಗ ಮುಫಾಸ ನಡೆದಿದ್ದನ್ನೆಲ್ಲ ಟಾಕಾ ತಾಯಿಗೆ ಹೇಳ್ತಾರೆ. ಅವಾಗ ಟಾಕಾಗೆ ತುಂಬಾ ಫೀಲ್ ಆಗುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ, ನಿಮ್ಮ ಅಪ್ಪ ಅಮ್ಮ ಸಿಗೋ ತನಕ ನೀನು ನನ್ನ ಜೊತೆನೇ ಇರು ಅಂತ ಹೇಳ್ಬಿಟ್ಟು ಅವ್ರ ರಾಜ್ಯಕ್ಕೆ ಕರ್ಕೊಂಬರ್ತಾರೆ. ಈ ಕಡೆ ಟಾಕಾ ತಂದೆ ರಾಜ ಉಬಾಸಿಗೆ ಮುಫಾಸಿನ ಕರ್ಕೊಂಬಂದಿದ್ದು ಇಷ್ಟನೇ ಆಗಲ್ಲ. ಸೊ ಅವನು ಹೊರ ರಾಜ್ಯದವರು ಅಂದರೆ ಅವನಿಗೆ ಇಷ್ಟ ಆಗ್ತಿರಲ್ಲ. ಅವಾಗ ಹೇಳ್ತಾನೆ, ನೀನು ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂತ ಹೇಳಿದ್ರೆ ನಾನೇ ನಿನ್ನ ತಿಂದುಬಿಡ್ತೀನಿ ಅಂತ. ಆಗ ಟಾಕಾ ಮತ್ತು ಅವನ ತಾಯಿ ಹೇಳ್ತಾರೆ, ಇಲ್ಲ ಇವನು ಇಲ್ಲೇ ಇರಲಿ, ಪಾಪ ಅವ್ರ ಅಪ್ಪ ಅಮ್ಮ ಸಿಗೋ ತನಕ ಅಂತ ಹೇಳ್ಬಿಟ್ಟು. ಆಗ ಉಬಾಸಿ ಒಂದು ಸ್ಪರ್ಧೆ ಇಡ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ ಮುಫಾಸ ಹಾಗೂ ಟಾಕಾ ಇಬ್ಬರೂ ಜೋರಾಗಿ ಓಡಬೇಕು. ಸೊ ಯಾರು ಜೋರಾಗಿ ಓಡ್ತಾರೆ ಅಂತ ನಾನು ನೋಡ್ತೀನಿ. ಅಕಸ್ಮಾತ್ ಮುಫಾಸ ಏನಾದರೂ ಇದರಲ್ಲಿ ಸೋತ್ರೆ ನಾನೇ ಅವನನ್ನು ತಿಂದುಬಿಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಟಾಕಾ ಪಾಪ ತಾನು ಸೋತ್ಬಿಟ್ಟು ಮುಫಾಸಿನ ಗೆಲ್ಲಿಸ್ತಾನೆ. ಸೊ ಮುಫಾಸ ಆ್ಯಂಡ್ ಟಾಕಾ ಇಬ್ಬರೂ ಒಳ್ಳೆ ಫ್ರೆಂಡ್ಸ್ ಆಗಿ ಅಣ್ಣ ತಮ್ಮನ ಥರ ಇರ್ತಾರೆ. ಹಾಗೆ ಟಾಕಾ ತಾಯಿ ಕೂಡ ಒಂದೇ ಥರ ಇಬ್ಬರೂ ನೋಡ್ಕೊಳ್ತಿರ್ತಾರೆ. ಹಾಗೆ ಆಟ ಆಡ್ತಾ ಆಡ್ತಾ ಇಬ್ಬರೂ ದೊಡ್ಡವರಾಗಿ ಬೆಳೀತಾರೆ. ಸೊ ಒಂದಿನ ಹೀಗೆ ಟಾಕಾ ತಾಯಿ ಮುಫಾಸಗೆ ಹೇಗೆ ಬೇಟೆ ಆಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇರ್ತಾಳೆ. ಆದರೆ ಮುಫಾಸಗೆ ಒಂದು ಸ್ಪೆಷಲ್ ಶಕ್ತಿ ಇರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಅವನಿಗೆ ಬೇರೆ ಪ್ರಾಣಿಗಳ ಸ್ಮೆಲ್ ಗೊತ್ತಾಗುತ್ತೆ. ಸೊ ಹೀಗೆ ಬೇಟೆ ಆಡೋದನ್ನು ಹೇಳ್ಕೊಡ್ತಾ ಇರಬೇಕಾದ್ರೆ ಅವನಿಗೆ ಬೇರೆ ಪ್ರಾಣಿಗಳದ್ದು ಸ್ಮೆಲ್ ಗೊತ್ತಾಗ್ತಾ ಇರುತ್ತೆ. ತುಂಬಾ ಭಯ ಪಡ್ತಿರ್ತಾನೆ. ಆದರೆ ಆ ಕಡೆ ನೋಡ್ತಿದ್ರೆ ಅಲ್ಲಿ 2 ಬಿಳಿ ಸಿಂಹಗಳು ಟಾಕಾ ಅವ್ರ ತಾಯಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆದರೆ ಮುಫಾಸ ಆ ಬಿಳಿ ಸಿಂಹಗಳ ಜೊತೆ ಹೋರಾಡಿ ಅದರಲ್ಲಿ ಒಂದು ಸಿಂಹನ ಸಾಯಿಸ್ಬಿಟ್ಟು ಟಾಕಾ ತಾಯಿನ ಸೇವ್ ಮಾಡ್ತಾನೆ. ಆದರೆ ಅಲ್ಲೇ ಇದ್ದಂತಹ ಟಾಕಾ ಭಯದಿಂದ ಓಡೋಗ್ಬಿಡ್ತಾನೆ. ಟಾಕಾ ಅವ್ರ ಅಮ್ಮ ಮತ್ತು ಮುಫಾಸ ಇಬ್ಬರು ಬಂದು ರಾಜನ ಹತ್ರ ಅಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ಕೊಳ್ತಾರೆ. ಈ ಕಡೆ ರಾಜ ಕೂಡ ಮುಫಾಸನ ಮೆಚ್ಕೊಳ್ತಾನೆ. ಅದೇ ಟೈಮಲ್ಲಿ ಇನ್ನೊಂದು ಸಿಂಹ ಬಂದ್ಬಿಟ್ಟು ಬಿಳಿ ಸಿಂಹಗಳು ಇಲ್ಲಿಗೆ ದಾಳಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾವೆ, ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾನೆ. ಅದನ್ನು ಕೇಳಿದಂತಹ ರಾಜಂಗೆ ತುಂಬಾ ಭಯ ಆಗುತ್ತೆ. ಯಾಕಂದರೆ ಅವನಿಗೆ ಬಿಳಿ ಸಿಂಹಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆಗ ರಾಜ ತನ್ನ ಮಗ ಟಾಕಾ ಹತ್ರ ಬಂದ್ಬಿಟ್ಟು, ಮಗನೇ ನಮ್ಮ ವಂಶಕ್ಕೆ ನೀನೊಬ್ಬನೇ ವಾರಸ್ದಾರ, ಹೇಗಾದರೂ ಮಾಡಿ ಇಲ್ಲಿಂದ ಹೋಗ್ಬಿಡು, ನಿನ್ನ ಜೊತೆ ಮುಫಾಸ ಕೂಡ ಬರ್ತಾನೆ, ನೀವಿಬ್ಬರು ಕಟ್ಟಕಡೆಯ ರಾಜ್ಯಕ್ಕೆ ಹೋಗಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾನೆ. ಆದರೆ ಮುಫಾಸಾಗೆ ಹೋಗೋಕ್ಕೆ ಇಷ್ಟ ಇಲ್ಲದೆ ಇದ್ರೂ ರಾಜ ಹಾಗೂ ಟಾಕಾ ತಾಯಿ ಹೇಳಿದ್ದನ್ನು ಕೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಬಿಳಿ ಸಿಂಹಗಳು ದಾಳಿ ಮಾಡಿಬಿಟ್ಟು ರಾಜ ಹಾಗೆ ರಾಣಿ ಪ್ರಜೆಗಳು ಎಲ್ಲರೂ ಕೂಡ ಸಾಯಿಸ್ಬಿಡ್ತವೆ. ಮತ್ತೆ ಈ ಬಿಳಿ ಸಿಂಹಗಳು ಟಾಕಾ ಮತ್ತು ಮುಫಾಸ ಹಿಂದೆ ಬಿದ್ದು ಸಾಯಿಸೋಕ್ಕೆ ಬರ್ತವೆ. ಸೊ ಅದೇ ಟೈಮಲ್ಲಿ ಬಿಳಿ ಸಿಂಹಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇವರಿಬ್ಬರು ಜಲಪಾತದ ಒಳಗಡೆ ಬಿದ್ದೋಗ್ಬಿಡ್ತಾರೆ. ಸೊ ಜಲಪಾತದಿಂದ ಹೊರಗಡೆ ಬಂದು ಜೋರಾಗಿ ಓಡ್ತಾ ಒಂದು ಕಾಡು ಒಳಗಡೆ ಹೋಗ್ಬಿಡ್ತಾರೆ. ಹಾಗೆ ಮುಫಾಸಾಗೆ ಒಂದು ಸ್ಮೆಲ್ ಬರ್ತಿರುತ್ತೆ. ಅದು ಏನು ಅಂತ ನೋಡಿದ್ರೆ ಅಲ್ಲೊಂದು ಸುಂದರವಾದಂತಹ ಹೆಣ್ಣು ಸಿಂಹ ಕಾಣಿಸುತ್ತೆ. ಸೊ ಅದು ಬಂದು ಇವರಿಬ್ಬರ ಹತ್ರ ಮಾತಾಡುತ್ತೆ. ಆ ಸಿಂಹದ ಹೆಸರು ಸರಾಬಿ ಅಂತ ಹೇಳ್ಬಿಟ್ಟು, ಇವ್ರ ರಾಜ್ಯಕ್ಕೂ ಕೂಡ ವೈಟ್ ಸಿಂಹಗಳು ಅಟ್ಯಾಕ್ ಮಾಡಿರುತ್ತೆ. ಅದರಿಂದ ತಪ್ಪಿಸ್ಕೊಂಡು ಬೇರೆ ಸಿಂಹಗಳ ಜೊತೆ ಇವಳು ಕಾಡಿಗೆ ಬಂದಿರ್ತಾಳೆ. ಆದರೆ ಬೇರೆ ಸಿಂಹಗಳೆಲ್ಲ ತಪ್ಪಿಸ್ಕೊಂಡ್ಬಿಡುತ್ತೆ. ಇವಳು ಬಂದು ಅವಳನ್ನೆಲ್ಲರನ್ನೂ ಹುಡುಕ್ತಾ ಇರ್ತಾಳೆ. ಆಗ ಟಾಕಾ ಸುರಾಬಿನ ನೋಡ್ಬಿಟ್ಟು ಲವ್ವಲ್ಲಿ ಬಿದ್ದೋಗ್ಬಿಡ್ತಾನೆ. ಟಾಕಾಗೆ ಸುರಾಬಿ ತುಂಬಾ ಇಷ್ಟ ಆಗ್ಬಿಡ್ತಾಳೆ. ಅದೇ ಟೈಮಲ್ಲಿ ಸುರಾಬಿ ಹತ್ರ ಜೂಜಾ ಬರ್ತಾಳೆ. ಸೊ ಆಗ ಸುರಾಬಿ ಹೇಳ್ತಾಳೆ, ಇದನ್ನು ನೀವು ತಿನ್ನಬೇಡಿ, ಇದು ನನ್ನ ಇನ್ಫಾರ್ಮರ್ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ. ಆಗ ಅವರೆಲ್ಲರೂ ಓಕೆ ಅಂತ ಹೇಳಿ ಅಲ್ಲಿಂದ ಮುಂದೆ ಹೋಗ್ತಾರೆ. ಸೊ ಮತ್ತೆ ನಮಗೆ ಈಗ ಅದೇ ಕಾಡಲ್ಲಿ ರಫೀಕ್ನ ತೋರಿಸ್ತಾರೆ. ಸೊ ಅವ್ನು ಬಂದು ಅವ್ರ ಜಾತಿಯವ್ರ ಜೊತೆ ಕಾಡಲ್ಲಿ ಇರ್ತಾನೆ. ಸೊ ಅವ್ರ ಜಾತಿಯವರೆಲ್ಲ ಸೇರಿಬಿಟ್ಟು ರಫೀಕ್ನ ಕಾಡಿಂದ ಹೋಗ್ಬಿಡು, ನೀನಿದ್ರೆ ನಮಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಿರ್ತಾನೆ. ರಫೀಕ್ ಅಸ್ಲಿಗೆ ಇಲ್ಲಿ ವೈದ್ಯ ಅಂತ ಹೇಳಿದ್ರೆ ಎಲ್ರಿಗೂ ಚಿಕಿತ್ಸೆ ಮಾಡಿಕೊಂಡು ಇರ್ತಾನೆ. ತುಂಬಾ ಒಳ್ಳೆಯವನಾಗಿರ್ತಾನೆ. ಹಾಗೆ ಇವನಿಗೆ ವಿಚಿತ್ರವಾದಂತಹ ಪವರ್ಸ್ಗಳಿರುತ್ತೆ. ಅದನ್ನು ಯೂಸ್ ಮಾಡಿಕೊಂಡೆ ಇವನು ಎಲ್ರಿಗೂ ಚಿಕಿತ್ಸೆನ ಮಾಡ್ತಾ ಇರ್ತಾನೆ. ಮತ್ತು ರಫೀಕ್ ಕೂಡ ಅಲ್ಲಿಂದ ಹೊರಟು ಹೋಗ್ತಾನೆ.
ಹೀಗೆ ಮುಂದೆ ಹೋಗ್ಬೇಕಾದ್ರೆ ಸರಾಬಿ, ಟಾಕಾ ಹಾಗೂ ಮುಫಾಸ 3 ಜನ ಸೇರಿ ರಫೀಕ್ನ ತಿನ್ನಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ರಫೀಕ್ ಎದುರಲ್ಲ. ನೀವು ಯಾರು ಅಂತ ನನಗೆ ಗೊತ್ತು, ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೂಡ ನನಗೆ ಗೊತ್ತು, ನನಗೆ ಮಿಲಾಲೆಗೆ ಹೋಗೋ ದಾರಿ ಗೊತ್ತಿದೆ, ನೀವು ನನ್ನ ಜೊತೆ ಬನ್ನಿ, ದಾರಿನ ತೋರಿಸ್ತೀನಿ ಅಂತ ಹೇಳ್ತಾನೆ. ಸೊ ಓಕೆ ಅಂತ ಹೇಳಿ ಎಲ್ಲರೂ ಕೂಡ ರಫೀಕ್ ಜೊತೆ ಹೋಗ್ತಾರೆ. ಮತ್ತೆ ಅವ್ರ ಹಿಂದೆ ಆ ಬಿಳಿ ಸಿಂಹಗಳು ಅಟ್ಯಾಕ್ ಮಾಡ್ತವ್ರೆ. ಆಗ ಸರಾಬಿಗೆ ಸ್ವಲ್ಪ ಏಟಾಗಿ ಪ್ರಜ್ಞೆ ತಪ್ಪಿಡ್ತಾಳೆ. ಆಗ ರಫೀಕ್ ಚಿಕಿತ್ಸೆ ಮಾಡಿಬಿಟ್ಟು ಸರಾಬಿನ ಬದುಕಿಸ್ತಾನೆ. ಆಗ ಸರಾಬಿ ಮುಫಾಸ ಹತ್ರ ಬಂದ್ಬಿಟ್ಟು ಕೇಳ್ತಾಳೆ, ನನ್ನನ್ನು ಕಾಪಾಡಿದ್ದು ಯಾರು ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಫಾಸ ಹೇಳ್ತಾನೆ, ಟಾಕಾನೇ ನಿನ್ನನ್ನು ಕಾಪಾಡಿದ್ದು ಅಂತ ಹೇಳ್ಬಿಟ್ಟು. ಅದೇ ಈ ಕಡೆ ಬಿಳಿ ಸಿಂಹಗಳು ಇವ್ರನ್ನೆಲ್ಲ ಹುಡುಕ್ತಾ ಇದ್ರೆ ಸರಾಬಿಗೆ ಮುಫಾಸ ಹತ್ರ ಬಂದ್ಬಿಟ್ಟು ಹೇಳ್ತಾಳೆ, ನನಗೆ ಹಶ್ವಾಗ್ತಿದೆ, ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಅದೇ ಟೈಮಲ್ಲಿ ಮುಫಾಸ ಕೂಡ ಹೇಳ್ತಾನೆ, ನನಗೇನೋ ಸ್ಮೆಲ್ ಬರ್ತಿದೆ, ಇಲ್ಲೇನೋ ಇದೆ ಅಂತ ಅನ್ನಿಸ್ತಿದೆ, ಸೊ ನೋಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಅವಾಗ ಸರಾಬಿಗೆ ಗೊತ್ತಾಗ್ಬಿಡುತ್ತೆ, ಹಾಗಾದರೆ ನನ್ನನ್ನು ಕಾಪಾಡಿದ್ದು ನೀನು, ಟಾಕಾಗೆ ಯಾವುದೇ ಸ್ಮೆಲ್ಲಿಂಗ್ ಸೆನ್ಸ್ ಇಲ್ಲ, ನಿನಗೆ ಅದೆಲ್ಲ ಇರೋದು ಅಂತ ಹೇಳ್ಬಿಟ್ಟು ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮುಫಾಸಾಗೆ ಪ್ರಪೋಸ್ ಮಾಡ್ತಾಳೆ. ಸೊ ಅಲ್ಲೇ ಇದ್ದಂತಹ ಟಾಕಾ ಪಾಪ ಇದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಹೊಟ್ಟೆ ಹುರ್ಕೊಂಡ್ಬಿಡ್ತಾನೆ. ಸೊ ಮುಫಾಸಾನೇ ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಮುಫಾಸ ಮೇಲೆ ಕೋಪ ಮಾಡ್ಕೊಳ್ತಾನೆ, ಅಪಾರ್ಥ ಮಾಡ್ಕೊಳ್ತಾನೆ, ನನಗೆ ನೀನು ಮೋಸ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ತಾನೆ. ಸೊ ನಮ್ಮ ಟಾಕಂಗೆ ಹಾರ್ಟ್ ಬ್ರೇಕ್ ಆಗಿ ತಕ್ಷಣವೇ ತಾನು ಬಿಳಿ ಸಿಂಹಗಳ ಬಳಿ ಓಡಿ ಬರ್ತಾನೆ. ಹೋಗು, ಅಸಲಿಗೆ ನಾನೇ ರಾಜನ ಮಗ, ನಾನು ನಿನ್ನ ಮಗನ್ನ ಸಾಯಿಸಿಲ್ಲ, ನಿನ್ನ ಮಗನ ಸಾಯಿಸಿದ್ದು ಮುಸಾಫಾ. ಸೊ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನೂ ಕೂಡ ನಿಮ್ಮ ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನಾನು ನಿಮಗೆ ಇನ್ಫಾರ್ಮರಾಗಿ ಇರ್ತೀನಿ, ನೀವು ಮುಫಾಸನ ಸಾಯಿಸ್ಬಿಡಿ ಅಂತ ಹೇಳ್ತಾನೆ. ಹಾಗೆ ಟಾಕಾ ಕೂಡ ಹೇಳ್ತಾನೆ, ನಾನು ಹೋಗಬೇಕಾದ್ರೆ ಏನಾದರೂ ಗುರ್ತು ಮಾಡಿಕೊಂಡು ಹೋಗ್ತೀನಿ, ಆ ಗುರ್ತನ್ನ ನೀವು ಹಿಂದೆ ಕಂಡು ಹಿಡ್ಕೊಂಡು ನಮ್ಮ ಹಿಂದೆನೇ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸೊ ಇವರೆಲ್ಲ ಹೋಗ್ತಾ ಹೋಗ್ತಾ ಮೆಲಾಲಿಗ್ನ ಸೇರ್ಕೊಳ್ತಾರೆ. ಅಲ್ಲಿದ್ದಂತಹ ಹಚ್ಚ ಹಸಿರು ನೋಡಿ ತುಂಬಾ ಖುಷಿಯಾಗುತ್ತೆ. ಹಾಗೆ ಅಲ್ಲಿದ್ದ ಪ್ರಾಣಿಗಳು ಬಂದ್ಬಿಟ್ಟು ಮುಫಾಸ ಅಂದರೆ ನಿನ್ನನ್ನು ಎಲ್ಲ ಬಿಳಿ ಸಿಂಹಗಳು ಹುಡುಕ್ತಾ ಇದ್ದಾವೆ, ಪ್ಲೀಸ್ ಇಲ್ಲಿಂದ ಹೊರಟು ಹೋಗು ಅಂತ ಕೇಳ್ತಿರ್ತವೆ. ಆದರೆ ಮುಫಾಸ ಅವ್ರಿಗೆಲ್ರಿಗೂ ಧೈರ್ಯ ಹೇಳ್ತಿರ್ತಾನೆ. ಸೊ ಅದೇ ಟೈಮ್ಗೆ ಬಿಳಿ ಸಿಂಹಗಳು ಆ ಗುರುತುಗಳನ್ನ ಹಿಂಬಾಲಿಸ್ಕೊಂಡು ಮುಫಾಸ ಮೇಲೆ ವಾರ್ನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ನಾನು ನಿನ್ನನ್ನು ಹುಡುಕ್ಬಿಟ್ವಿ, ನೋಡಿದ್ಯಾ ಮುಫಾಸ, ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇರ್ತವೆ. ಆದರೆ ಮುಫಾಸ ಒಂದ್ಸಲ ಶಾಕ್ ಆಗೋಗ್ತಾನೆ, ನಾವು ಇಷ್ಟೊಂದು ಜಾಗರೂಕತೆಯಿಂದ ಬಂದ್ರೂ ಇದು ಹೇಗೆ ನಮ್ಮನ್ನು ಹಿಂಬಾಲಿಸ್ಕೊಂಡು ಬಂದರು ಅಂತ ಹೇಳ್ಬಿಟ್ಟು. ಕೊನೆಗೆ ಸರಾಬಿ ಮತ್ತು ರಫೀಕ್ ಇಬ್ಬರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿರೋ ಪ್ರಾಣಿಗಳಿಗೆಲ್ಲ ಹೇಳ್ತಿರ್ತವೆ, ನೀವು ನಮ್ಮ ಜೊತೆ ಯುದ್ಧ ಮಾಡೋಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾ ಇರ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವೆಲ್ಲ ಒಟ್ಟುಗೂಡಿ ಸಹಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಬಿಳಿ ಸಿಂಹಗಳನ್ನ ಓಡಿಸೋದು ತುಂಬಾ ಈಸಿ ಆಗುತ್ತೆ. ಅವಾಗ ವೈಟ್ ಲಯನ್ ಹೇಳುತ್ತೆ, ಮುಫಾಸ, ನಿನ್ನು ನಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದು ಯಾರು ಅಂದ್ಕೊಂಡಿದ್ಯಾ, ನಿನ್ನ ತಮ್ಮ ಅಂದ್ಕೊಂಡಿರುವಂತಹ ಟಾಕಾನೇ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು, ನಿನ್ನನ್ನು ಸಾಯಿಸೋಕ್ಕೂ ಕೂಡ ಹೇಳಿದ್ದು ಅವನೇ ಅಂತ ಹೇಳ್ತವೆ. ಆಗ ಪಾಪ ನಮ್ಮ ಮುಫಾಸ ಟಾಕನ್ ಕೇಳ್ತಾನೆ, ಯಾಕೆ ನೀನು ಮೋಸ ಮಾಡಿಬಿಟ್ಟೆ, ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಟಾಕ ತುಂಬಾ ಕೋಪದಿಂದ, ನೀನು ನನಗೆ ಮೋಸ ಮಾಡಿದ್ಯಾ, ನಾನು ನಮ್ಮ ಅಮ್ಮ ಅಪ್ಪ ಎಲ್ಲರೂ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ವಿ, ಆದರೂ ನೀನು ನನಗೆ ಮೋಸ ಮಾಡಿಬಿಟ್ಟೆ ಅಂತ ಮುಫಾಸ ಏನು ಹೇಳಿದ್ರು ಕೇಳಿಸ್ಕೊಳ್ಳೋದೇ ಇಲ್ಲ, ಅವನು ಹೋಗ್ಬಿಡ್ತಾನೆ. ಸೊ ಈ ಕಡೆ ವೈಟ್ ಲಯನ್ ಮುಫಾಸ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಸರಾಬಿ ಮತ್ತು ರಫೀಕ್ ಕಾಡಲ್ಲಿರುವಂಥ ಬೇರೆ ಪ್ರಾಣಿಗಳನ್ನ ಹೆಲ್ಪ್ ಕೇಳಿ ಯುದ್ಧಕ್ಕೆ ಕರ್ಕೊಂಡು ಬರ್ತಿರ್ತವೆ. ಈ ಕಡೆ ಮುಫಾಸ ಕೂಡ ಅಲ್ಲೇ ಇದ್ದಂತಹ ಪ್ರಾಣಿಗಳನ್ನ ಹೆಲ್ಪ್ ಮಾಡಿ ಹೋರಾಡೋಣ, ನಾವೆಲ್ಲರೂ ಇವ್ರನ್ನ ಸೋಲಿಸ್ಬಿಟ್ಟು ಸಂತೋಷದಿಂದ ಇರೋಣ ಅಂತ ಹೇಳ್ಬಿಟ್ಟು ಸ್ಪೀಚ್ನ ಕೊಡ್ತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಕಾಡು ಪ್ರಾಣಿಗಳು ಕೂಡ ಮುಫಾಸಾಗೆ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಮತ್ತು ಈ ಕಡೆ ವೈಟ್ ಲಯನ್ಸು ಮುಫಾಸನ ಅಟ್ಯಾಕ್ ಮಾಡಿ ಸಾಯಿಸ್ತಾ ಇರೋದನ್ನು ಟಾಕಾಗೆ ನೋಡೋಕ್ಕಾಗಲ್ಲ, ಎಷ್ಟೇ ಆದರೂ ಒಟ್ಟಿಗೆ ಬೆಳೆದಿದ್ದವರಲ್ವ. ಸೊ ಟಾಕಾ ಕೂಡ ವೈಟ್ ಲಯನ್ಸ್ ಮೇಲೆ ದಾಳಿ ಮಾಡಿ ಮುಫಾಸಾಗೆ ಹೆಲ್ಪ್ ಮಾಡ್ತಾನೆ. ಕೊನೆಗೂ ಮುಫಾಸ ಹಾಗೆ ಟಾಕಾ ಇಬ್ಬರೂ ವೈಟ್ ಲಯನ್ಸ್ ಜೊತೆ ಹೋರಾಡಿ ಆ ವೈಟ್ ಲಯನ್ನ ಸಾಯಿಸ್ಬಿಡ್ತಾರೆ. ಹಾಗೆ ಕಾಡಿನಲ್ಲಿ ಇದ್ದಂತಹ ಎಲ್ಲ ಪ್ರಾಣಿಗಳು ಮುಫಾಸನ ರಾಜ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದರೆ ಮುಫಾಸ, ಇಲ್ಲ ನಾನು ರಾಜ ಅಲ್ಲ, ನನಗೆ ರಾಜ ಆಗುವಂತಹ ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ. ಆವಾಗ ರಫೀಕ್ ಅವನ ಹತ್ರ ಬಂದುಬಿಟ್ಟು, ಇಲ್ಲ ನೀನೇ ರಾಜ ಆಗಬೇಕು, ನಿನಗೆ ಆ ಯೋಗ್ಯತೆ ಇದೆ ಅಂತ ಹೇಳಿಬಿಟ್ಟು ಅವನನ್ನು ರಾಜ ಮಾಡ್ತಾರೆ. ಸೊ ಆಗ ಟಾಕಾ ಕೂಡ ಬಂದ್ಬಿಟ್ಟು ಸಾರಿ ಕೇಳ್ತಾನೆ ಮುಫಾಸಾಗೆ. ಸೊ ಆವಾಗ ಮುಫಾಸ ಹೇಳ್ತಾನೆ, ನೀನು ಮಾಡಿದ್ದು ತಪ್ಪು, ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲಿದ್ದಂತಹ ಪ್ರಾಣಿಗಳೆಲ್ಲ ಏನು ಹೇಳ್ತವೆ ಅಂತ ಹೇಳಿದ್ರೆ, ಇವ್ನು ನಿಮಗೆ ಮೋಸ ಮಾಡಿದ್ದಾನೆ, ಇವನು ಕೂಡ ಸಾಯಿಸ್ಬಿಡು ಅಂತ ಹೇಳ್ತವೆ. ಆದರೆ ಮುಫಾಸ ಅದಕ್ಕೆ ಒಪ್ಕೊಳ್ಳೋದಿಲ್ಲ, ನಾನು ರಾಜ ಆಗಿರೋವರೆಗೂ ಕೂಡ ಟಾಕಾ ನನ್ನ ಜೊತೆನೇ ಇರ್ತಾನೆ ಅಂತ ಹೇಳ್ತಾನೆ.
ಆಗ ಮುಫಾಸ ಟಾಕಾಗೆ ಹೇಳ್ತಾನೆ, ನಾನು ಇನ್ನು ಮುಂದೆ ಟಾಕಾ ಅಂತ ಕರೆಯಲ್ಲ, ನಿನಗೆ ನೀನೇ ಏನಾದರೂ ಬೇರೆ ಹೆಸರು ಇಟ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು. ಆವಾಗ ಟಾಕಾ, ನನ್ನನ್ನು ಇನ್ಮೇಲೆ ನೀನು ಸ್ಕಾರ್ ಅಂತ ಕರಿ ಅಂತ ಹೇಳ್ತಾನೆ. ಹಾಗೆ ಸ್ಕಾರ್ ಕೂಡ ಮುಫಾಸನ ರಾಜ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಿಮಗೆ ಇವಾಗ ಗೊತ್ತಾಗಿರಬೇಕು, ಟಾಕಾ ಮತ್ತು ಸ್ಕಾರ್ ಬೇರೆ ಬೇರೆ ಅಲ್ಲ, ಇಬ್ಬರು ಒಬ್ಬರೇ ಆಗಿರ್ತಾರೆ. ಸೊ ಇಷ್ಟಕ್ಕೆ ಇಲ್ಲಿಗೆ ನಮಗೆ ಮುಫಾಸ ಕತೆ ಮುಗಿಯುತ್ತೆ. ಸೊ ಕೊನೆಗೆ ತನ್ನ ತಾತನ ಕತೆ ಕೇಳಿದಂತಹ ಕೈರಿಯಾಗೆ ತುಂಬಾ ಧೈರ್ಯ ಬರುತ್ತೆ. ಸೊ ತನ್ನ ತಾತ ಹೇಗೆ ಗರ್ಜಿಸಿದ್ರು ಅವಳು ಕೂಡ ಅದೇ ಥರ ಗರ್ಜಿಸೋಕ್ಕೆ ಟ್ರೈ ಮಾಡ್ತಾಳೆ. ಅದು ಇನ್ನೂ ಪುಟ್ಟು ಮರಿ ಅಲ್ವಾ, ಅದಕ್ಕೆ ಜಸ್ಟ್ ಕ್ವ್ಯಾ ಕ್ವ್ಯಾ ಅಂತ ಬರುತ್ತೆ. ಸೊ ಅದಾದಮೇಲೆ ಸಿಂಬಾ ಅಲ್ಲಿಗೆ ಬಂದು, ನೋಡು ಮಗಳೇ, ನಿನಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ನಿನ್ನ ತಮ್ಮನ ಅಂತ ಹೇಳಿಬಿಡು ಕೈರಾ ತಮ್ಮನ ತೋರಿಸ್ತಾಳೆ. ಸೊ ಕೈರಾಗೆ ತಮ್ಮನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಸೊ ಅವನಿಗೂ ಕೂಡ ಮುಫಾಸ ಕತೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಮೂವಿ ಇಷ್ಟಕ್ಕೆ ಮುಕ್ತಾಯ ಆಗುತ್ತೆ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಮೂವಿ ಹೇಗೆ ಅನ್ನಿಸ್ತು, ಹಾಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.